ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ವರದಾಪುರಕ್ಕೆ ಬಂದಿದ್ದೇನೆ. ವರದಹಳ್ಳಿ ಇಲ್ಲಿನ ದುರ್ಗಾಂಬಾ ದೇವಸ್ಥಾನ ಹಾಗೂ ಶ್ರೀಧರ ಸ್ವಾಮಿಗಳ ಸನ್ನಿಧಿಯನ್ನು ಪ್ರದಕ್ಷಿಣೆ ಮಾಡಿ ಪುನೀತರಾಗೋಣ ಬನ್ನಿ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ. ಭಟ್ರೆ ನಮಸ್ಕಾರ, ತಮ್ಮ ಪರಿಚಯ ಹೇಳಿದ್ರೆ ಚಲೋ. ನನ್ನ ಹೆಸರು KV ಶ್ರೀಧರರಾವ್ ಅಂತ. ನಾನು ಶ್ರೀಧರ ಸೇವಾ ಮಹಾಮಂಡಲದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ವರದಾಪುರ, ವರದಹಳ್ಳಿ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಭಟ್ರೆ. ಒದ್ದಲ್ಲಿ ಹೇಳ್ತಕ್ಕಂಥ ಕ್ಷೇತ್ರ ಅತ್ಯಂತ ಪುರಾತನವಾದದ್ದು. ವೃತ್ತಾಸುರ ಎಂಬ ರಾಕ್ಷಸನನ್ನು ದೇವಿ ಇಲ್ಲಿ ಒದ್ಲು. ಆದ್ದರಿಂದ ಕೆಳಗಡೆ ದುರ್ಗಾಂಬಾ ದೇವಸ್ಥಾನದಲ್ಲಿ ದೇವಿ ಹೀಗೆ ಒದೆಯೋ ಭಂಗಿಯಲ್ಲಿ ನಿಂತಿದ್ದು ಇವತ್ತು ನೋಡ್ಬೋದು. ಊರಿನಲ್ಲಿ ಬೆನ್ನತ್ತೆ ಕೊಲ್ಲೂರಿನಲ್ಲಿ ಅವನನ್ನು ವಜಾ ಮಾಡಿದ ಕೊಲ್ಲೂರು ಅಂತ ಹೆಸರು ಬಂತು. ಇದು ಅಗಸ್ತ್ಯ ಮತ್ತು ವ್ಯಾಸಪೂಜಿತ ಅಂತ ಪ್ರತೀತಿ ಇದೆ. ಮತ್ತು ಶ್ರೀಧರ ಸ್ವಾಮಿಗಳು ಕೂಡ ಅದನ್ನು ಹೇಳಿದ್ದಾರೆ. ಇಲ್ಲಿ ಸರಸ್ವತಿ ಶಕ್ತಿ ಜಾಸ್ತಿ ಇದೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಇಲ್ಲಿ ಸ್ವಾಮಿಗಳು ಬಂದಾಗ ಅದಕ್ಕೆ ಒದ್ದಳ್ಳಿಯನ್ನು ಕರೀತಾರೆ. ದೇವಿ ಒದ್ದದ್ರಿಂದ ಒದ್ದಳ್ಳಿ ಅಂತ ಹೆಸರು ಬಂತು. ಸ್ವಾಮಿಗಳು ಬಂದ ಮೇಲೆ ವರದಪುರ ಅಂತ ಶುರುವಾಯಿತು. ಆಮೇಲೆ ಶ್ರೀಧರ ಸ್ವಾಮಿ ಶ್ರೀ ಕ್ಷೇತ್ರ ವರದಪುರ ಅಂತ ನಾಮಧೇಯವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಪ್ರಥಮವಾಗಿ ಸ್ವಾಮಿಗಳು 1954ನೇ ಇಸ್ವಿ ಜುಲೈ ತಿಂಗಳು ಆಷಾಢ ಮನ್ಮಥ ನಾಮ ಸಂವತ್ಸರದ ಆಷಾಢ ಶುದ್ಧ ಪೂರ್ಣಿಮೆಯಂದು ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀಧರಾಶ್ರಮದ ಸ್ಥಾಪನೆ ಆಗಿ ಅಲ್ಲಿ ಸ್ವಾಮಿಗಳು ತಮ್ಮ ಪ್ರಥಮ ಚಾತುರ್ಮಾಸವನ್ನು 4 ತಿಂಗಳು ಮಾಡಿದರು. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಶಿವಮೂರ್ತಿ ನರಹರಿಯತಿವರ ಪರಶಿವಮೂರ್ತಿ ನರಹರಿಯತಿವರ ನಿರುತವು ಭಜಿಸುವೆ ಪಾಲಿಸು ದೇವಾ ನಿರುತವು ಭಜಿ. ಅವತ್ತಿನ ದಿವಸ ಭಗವಾನರು ನಿತ್ತು ಏನು ಒಲೆಯನ್ನು ಹಚ್ಚಿ ಅನ್ನದಾನವನ್ನು ಶುರು ಮಾಡಿದರು. ಆ ಒಲೆ ಇವತ್ತಿಗೂ ಕೂಡ ಭಗವಾನರ ಕೃಪೆಯಿಂದ ನಂದದೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮತ್ತು ಪಶು ಪಕ್ಷಿ ಪ್ರಾಣಿಗಳು ಕೂಡ ಆಹಾರವನ್ನು ಕೊಡ್ತಾ ಬಂದಿದೆ. ಅವತ್ತೇ ಒಂದು ದಾನದಿಂದ ಗೋಶಾಲೆ ಶುರು ಮಾಡಿದರು. ಇವತ್ತು 400 ಗೋಗಳು ಆಶ್ರಮದಲ್ಲಿದೆ. ಗೋಗಳ ಸೇವೆಯನ್ನು ಸ್ವಾಮಿಗಳು ಆಜ್ಞೆ ಮಾಡಿದ್ದಾರೆ. ಈ ಗೋ ಸೇವೆ ಯಾವುದೇ ಪ್ರತಿಫಲ ಅಪೇಕ್ಷೆಯಲ್ಲಿ ನಡೀಬೇಕು. ಗೋವುಗಳು ಹೇಗೆ ಮನುಷ್ಯರಲ್ಲಿ ವೃದ್ಧರು
ಮತ್ತು ಅಂಗಬಿಕರು ಇರ್ತಾರೆ, ಅದು ಗೋಗಳು ಇರ್ತದೆ, ಅದನ್ನು ಕೂಡ ಈ ಆಶ್ರಮ ಗೋಶಾಲೆಯಲ್ಲಿ ಸೇವೆ ಮಾಡಬೇಕು. ಮತ್ತು ಬರೀ ಹಾಲು ಕೊಡೋದು ಒಂದೇ ಯೋಚನೆ ಮಾಡಬೇಡಿ. ಆ ಹಾಲನ್ನು ಕೊಡ್ಸೋಕ್ಕೆ ಜನಗಳು ಹಾಲು ಕೊಡದೇ ಇದ್ದವರಿಗೂ ಒಂದೇ ರೀತಿ ಉಪಚಾರ ಮಾಡಬೇಕು ಅಂತ ಹೇಳಿದ ಪ್ರಕಾರವಾಗಿ ಇವತ್ತಿಗೂ ಕೂಡ ಸ್ವಾಮಿಗಳ ಕೃಪೆಯಿಂದ 400 ಆಕಳುಗಳು ವರದಳ್ಳಿ ಗೋಶಾಲೆಯಲ್ಲಿದೆ. ಜಗದಾದಿ ಗುರುವೆ ಕರುಣದಿ ಕಾಯೋ, ಜಗದಾದಿ ಗುರುವೆ ಕರುಣದಿ ಕಾಯೋ, ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಕರುಣಾ ಅಲ್ಲದೆ ಇವತ್ತಿಗೂ ಕೂಡ ಸ್ವಾಮಿಗಳು ಏಕಾಂತವಾಸವನ್ನು 1967ರಿಂದ 73ವರೆಗೆ ಮಾಡಿದರು. 73ನೇ ಇಸ್ವಿ ಅಲ್ಲಿ ಸ್ವಾಮಿಗಳು ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಸೇವಕರನ್ನು ಕೇಳಿದರು, ನೋಡಪ್ಪ ಪಂಚಾಂಗವನ್ನು ಓದು ಅಂತ. ಪಂಚಾಂಗ ಓದ್ತಿರ್ಬೇಕಾದ್ರೆ ನಿಲ್ಲಿಸು, ಅಮೃತ ಸಿದ್ಧಿಯೋಗಿ ಎಂದಿದೆ ನೋಡು ಅಂದರು. ಅವ್ರು ಹೇಳಿದರು, ಸ್ವಾಮಿ ಚೈತ್ರ ಬಹುಳ ಬಿದಿಗೆ ದಿವಸ ಎಷ್ಟೊತ್ತಿಗೆ ಅಂದರೆ 8 ಅಲ್ಲಿ ನಿಲ್ಲಿಸು ಅಂತೇಳಿ ನಿಲ್ಲಿಸಿಬಿಟ್ರು. ಆ ಹೊತ್ತಿನಲ್ಲಿ ಸ್ವಾಮಿಗಳು ಪ್ರತಿ ದಿವಸ ಸ್ವಾಮಿಗಳು 3 ಸ್ನಾನ ಮಾಡ್ತಿದ್ರು. ಅವತ್ತಿನ ದಿವಸ ಬೆಳಗ್ಗೆ 8:15 ಒಳಗಾಗಿ 3 ಸ್ನಾನವನ್ನು ಪೂರೈಸಿ ಸ್ವಲ್ಪ ಹಾಲನ್ನು ತಗೊಂಡು 8 ಗಂಟೆ 45 ನಿಮಿಷ ಸುಮಾರು ಅಂದಾಜು ತಮ್ಮ ದೇಹವನ್ನು ಲಯ ಮಾಡಿದರು. ಭೌತಿಕ ದೇಹವನ್ನು ಲಯ ಮಾಡಿ ಅವರು ಸಮಾಧಿಸ್ಥರಾದರು. ಆಮೇಲೆ ಅವರು ಸ್ವಾಮಿಗಳು ಹೇಳಿದ್ದಾರೆ, ಏಕಾಂತ ಕೋರೋಕ್ಕಿಂತ ಮುಂಚೆನೇ ಹೇಳಿದರು, ಈ ಏಕಾಂತ ನಂತರ ಜನಗಳು ನನ್ನನ್ನು ಬಂದು ಅದಾಗಬೇಕು ಇದಾಗಬೇಕು ಕೇಳುವ ಪ್ರಶ್ನೆ ಇಲ್ಲ. ಜನಗಳು ನನ್ನನ್ನು ನೋಡಿ ಏನಾಗಬೇಕು ಅಂತ ಹೇಳಿದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ, ಇದು ಸತ್ಯಯುತವಾದ ಪ್ರಾರ್ಥನೆ ಆದಲ್ಲಿ, ಯಾರಿಗೂ ಹಾನಿ ಆಗದ ಪ್ರಾರ್ಥನೆ ಆದಲ್ಲಿ ನಾನು ಖಂಡಿತವಾಗಿ ನಡೆಸ್ತೇನೆ ಅಂತ ಅವ್ರು ಹೇಳಿದರು. ನಾವೇನು ತಿಳ್ಕೊಂಡ್ರು ಸ್ವಾಮಿ ಏಕಾಂತ ಹೊರಗೆ ಬರ್ತಾರೆ ಅಂತ. ಆದರೆ ಸ್ವಾಮಿಗಳು ಆ ರೀತಿ ಹೇಳಿದ, ಅವರು ಹೇಳಿದ್ದ ಅರ್ಥ ಬೇರೆ ಇತ್ತು. ದದರ ಶ್ರೀ ಗುರು ಗೋವಿಂದ ಮಂಗಳ ರೂಪ ನಮೋ ನಮೋ, ಮಂಗಳ ರೂಪ ನಮೋ ನಮೋ. ಇವತ್ತಿಗೂ ಕೂಡ ಸ್ವಾಮಿಗಳು ಬೆಳಗ್ಗೆ 3 ಗಂಟೆಗೆ ತೀರ್ಥದ ಸ್ನಾನಕ್ಕೆ ಇವತ್ತಿಗೂ ಬರ್ತಾರೆ. ಇವತ್ತಿಗೂ ಕೂಡ ಬೆಳಗ್ಗೆ ಪಾದಕ ಶಬ್ದ ಹೋಗ್ತಾ ಬರ್ತಾ ಕೇಳ್ತದೆ. ಆಮೇಲೆ ಯಾರೇ ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಸ್ವಾಮಿಗಳು ಹೇಳಿದ್ದಾರೆ, ಯಾರು ಬಂದು ಇಲ್ಲಿ ಶರಣಾಗಿರಾಗ್ತಾರೋ ಅವರ ತಲೆ ಮೇಲೆ ನಾನು ಕೈ ಇಡ್ತೇನೆ, ಆಮೇಲೆ ಅವರ ಇಚ್ಛಾರ್ಥವನ್ನು ನಾನು ನೆರವೇರಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಸ್ವಾಮಿಗಳ ಹತ್ರ ಪ್ರಾರ್ಥನೆಯನ್ನು ಮಾಡಿ ಸ್ವಾಮಿಗಳು ಅತ್ಯಂತ ಕರುಣಾಮಯ ಆಗಿದ್ದರು. ಇವತ್ತಿಗೂ ಕೂಡ ಯಾರ ಭಕ್ತರು ಪ್ರಾರ್ಥನೆ ಮಾಡಿ ಅವರ ಕಣ್ಣಿನಿಂದ 2 ಕಣ್ಣು ನೀರು ಬಿತ್ತು ಅಂತಂದರೆ ಆ ಪ್ರಾರ್ಥನೆ ನೆರವೇರ್ತಾ ಪ್ರಶ್ನೆ ಇಲ್ಲ. ಇದು ಇವತ್ತಿಗೂ ಕೂಡ ನಡೆದು ಬರ್ತಾ ಇದೆ. ನಿರುತವು ಭಜಿಸುವೆ ಪಾಲಿಸುದೇವಾ, ನಿರುತವು ಭಜಿಸುವೆ ಪಾಲಿಸುದೇವಾ, ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಭಟ್ರೆ, ಶ್ರೀಧರ ತೀರ್ಥ ಇದ್ರ ಬಗ್ಗೆ ಸ್ವಲ್ಪ. ಶ್ರೀಧರ ಸ್ವಾಮಿಗಳು ಅಲ್ಲಿ ಆಶ್ರಮವನ್ನು ಮಾಡಿ ಸ್ವಲ್ಪ ದಿವಸದಲ್ಲಿ ನೀರಿನ ತೊಂದರೆ ಬಂತು. ಆ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳು ಇಲ್ಲಿ ಕೆಲವು ಶಿಷ್ಯರನ್ನು ಕರೆದು ನೋಡ್ತಾ ಬಂದರು ಎಲ್ಲಿ ನೀರಿರ್ಬೋದು ಅಂತ. ಬಂದಾಗ ಅಲ್ಲೊಂದು ಸಣ್ಣ ಜರಿ ಕಂಡು ಆ ಜರಿಯನ್ನು ನೋಡಿ ಸ್ವಾಮಿಗಳು ಗುದ್ಲಿಯನ್ನು ತರಿಸಿ ಸ್ವತಃ ಅಗದು ಬಿಟ್ಟಾಗ ತೀರ್ಥ ಹೊರಹೊಮ್ಮ. ಆ ಶ್ರೀಧರ ತೀರ್ಥಕ್ಕೆ ಶ್ರೀಧರ ಸ್ವಾಮಿಗಳು 7 ಸಾಗರಗಳ 7 ಸರೋವರಗಳ 7 ಕ್ಷೇತ್ರಗಳ ಶಕ್ತಿಯನ್ನು ಆವಾಹನೆ ಮಾಡಿ ಈ ತೀರ್ಥದ ಸ್ನಾನ ಮತ್ತು ಪಾನದಿಂದ ಎಲ್ಲರೂ ಪುನೀತರಾಗ್ತಾರೆ ಹೇಳಿ ಮಾಡಿ ಇವತ್ತಿಗೂ ಕೂಡ ವರದಳ್ಳಿಯ ನೀರಿನ ಆಶ್ರಯ ಅದೊಂದೇ ಆಗಿದೆ. ಈಗಲೂ ಕೂಡ ಯಾರು ಶ್ರೀಧರ ತೀರ್ಥ ಸ್ನಾನವನ್ನು ಮಾಡ್ತಾರೆ, ಪಾನ ಮಾಡ್ತಾರೆ, ಅವರ ಕಷ್ಟ ನಿವಾರಣೆ ಆಗ್ತದೆ. ಸ್ವಾಮಿ ಹೇಳಿದ್ದಾರೆ, ಯಾರಿಗಾರು ಗ್ರಹಚಾರ ಪೀಡಿತರಾಗಿದ್ದಲ್ಲಿ ಅವರ ಗಂಡ ಹೆಂಡತಿ ಇಬ್ಬರು ಬಂದು ನಿತ್ಯ ಸ್ನಾನ ಮಾಡಿಕೊಂಡಲ್ಲಿ, ಅಥವಾ ಯಾವುದೇ ರೋಗ ಇದ್ದು ಸ್ನಾನ ಮಾಡಿದಲ್ಲಿ, ಅಥವಾ ಯಾವುದೇ ತೊಂದರೆ ಇದ್ದು ಸ್ನಾನ ಮಾಡಿದಲ್ಲಿ, ಅಥವಾ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಹಿಡ್ಕೊಂಡಿರೋ ಸ್ನಾನ ಮಾಡಿದಲ್ಲಿ, ಅಥವಾ ಯಾವುದೇ ವಿಧವಾದ ಮಾಟಿ ಮಂತ್ರ ಆದಲ್ಲಿ ಈ ತೀರ್ಥ ಸ್ನಾನದಿಂದ ಅವರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾರೆ. ಶ್ರೀಧರ ಆಶ್ರಮದಲ್ಲಿ ವಿಶೇಷ ಇವತ್ತಿಗೆ ಬೇರೆ ಏನೂ ಇಲ್ಲ. ಶ್ರೀಧರ ತೀರ್ಥದ ಸ್ನಾನ ಪಾನ ಮೇಲೆ
ಸಮಾಧಿ ಮಂದಿರದ ಪ್ರದಕ್ಷಿಣೆ ನಮಸ್ಕಾರ. ಇದು ಇವತ್ತಿನ ಸ್ವಾಮಿಗಳು ಏನು ಹಾಕಿಕೊಟ್ಟಿದ್ದಾರೆ ಅದು ಆ ಪ್ರಕಾರವಾಗಿ ನಡೀತಾ ಬಂದಿರೋ ಒಂದು ದಾರಿ. ಇಲ್ಲಿ ಯಾವುದೇ ಪೂಜೆ ಮಾಡಿಸಿ ಅಥವಾ ಸೇವೆ ಮಾಡಿಸಿ ಇಂಥ ಪ್ರಶ್ನೆ ಇಲ್ಲ. ಇಲ್ಲಿಯ ಮುಖ್ಯ ಸೇವೆ ಶ್ರೀಧರ ತೀರ್ಥ ಸ್ನಾನ ಮತ್ತು ಪಾನ ಮತ್ತು ಸ್ವಾಮಿಗಳ ಸಮಾಧಿಗೆ ಪ್ರದಕ್ಷಿಣೆ ನಮಸ್ಕಾರ. ಇದರಿಂದ ಮನುಷ್ಯನ ಇಷ್ಟಾರ್ಥ ಇವತ್ತಿಗೂ ನೆರವೇರ್ತಾ ಇದೆ. परमहंस श्री श्रीधर गुरुवर करुणामयने नमो नमो. परमहंस श्री श्रीधर गुरुवर करुणामयने नमो नमो. परमहंस श्री श्रीधर गुरुवर करुणामयने नमो नमो. परशिवमूर्ति नरहरियतिवर परशिवमूर्ति ನರಹರಿಯತಿವರ ನಿರುತವು ಭಜಿಸುವೆ ಪಾಲಿಸುದೇವಾ. ನಿರುತವು ಭಜಿಸುವೆ ಪಾಲಿಸುದೇವಾ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ವರದಾಪುರ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಸೇವೆ, ಗೋ ಸೇವೆ ಮತ್ತು ಇನ್ನು ತುಂಬ ಒಳ್ಳೆಯ ಕೆಲಸಗಳು ಆಗ್ತಾಯಿದೆ ವರದಾಪುರದಿಂದ. ಸೊ ಇದಕ್ಕೆಲ್ಲ ಶ್ರೀಧರರ ಅನುಗ್ರಹ ಯಾವತ್ತೂ ಇದೆ ಅಂತ ನಾನು ನಂಬ್ತೇನೆ. ಬಿಟ್ರೆ ಧನ್ಯವಾದ. ತುಂಬ ವರದಾಪುರದ ಬಗ್ಗೆ ಇಷ್ಟೊಂದು ಮಾಹಿತಿ. ತಮಗೂ ಧನ್ಯವಾದಗಳು. ನಮ್ಮ ಆಶ್ರಮದ ಬಗ್ಗೆ ತಾವು ಬಂದು ಆಶ್ರಮದ ಎಲ್ಲ ಮುಖ್ಯವಾದ ಚಿತ್ರೀಕರಣ ಮಾಡಿ ವಿಷಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಶ್ರೀಧರ ಸೇವಾ ಮಹಾಮಂಡಲದ ಪರವಾಗಿ ಶ್ರೀಧರ ಆಶ್ರಮದ ಭಕ್ತನಾಗಿ ತಮಗೆ ಧನ್ಯವಾದ ಅರ್ಪಿಸ್ತೇನೆ. ತೀತಾ ನಮೋ ನಮೋ. ನಿಗಮಾತೀತಾ ನಮೋ ನಮೋ. ಯೋಗ ವಿಚಾರ ರಾಗವಿದೂರ. ಯೋಗ ವಿಚಾರ ರಾಗವಿದೂರ. ಜಗದಾದಿ ಗುರುವೆ ಕರುಣದಿ ಕಾಯೋ. ಜಗದಾದಿ ಗುರುವೆ ಕರುಣದಿ ಕಾಯೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ. ಈ ಪವಿತ್ರ ಕ್ಷೇತ್ರ ದರ್ಶನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪವಿತ್ರ ಕ್ಷೇತ್ರ ದರ್ಶನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.